ಇನ್ನು ಮುಂದಕ್ಕಾದರೂ ಅಧಿಕಾರ ಇದೆ, ಒಳ್ಳೆಯ ರೀತಿಯಲ್ಲಿ ಆಡಳಿತ ಕೊಡಿ. ಏನು ಮಾಡ್ತೀರಿ? ನಡೆ ಇಟ್ಕೊಂಡು ಏನು ಮಾಡ್ತೀರಿ? ಏನು ಭೇಟಿ ಆಗ್ತೀರಿ? ಸೌಜನ್ಯ, ಗೌರವ, ಆತ್ಮೀಯತೆ, ಅಭಿಮಾನದಿಂದ ಮಾತಾಡೋರಿಗೆ ನೀವು ಹೋಗಿದ್ದೆ ಮಾತನಾಡಬೇಕು, ಭೇಟಿ ಮಾಡಬೇಕು. ಆ ರೀತಿ ಮಾತಾಡೋರ ಹತ್ರ ನೀವೇನಂತ ಮಾತಾಡ್ತೀರಿ? ಏನು ಇವರು ಜೀತದಾಳಗಳ? ಕನ್ನಡ ಚಿತ್ರರಂಗ ಏನು ಜೀತದಾಳಗಳ? ಅಥವಾ ಯಾರು ಜೀತ ಪದ್ಧತಿಗೆ ಇಟ್ಕೊಂಡಿದ್ದಾರ? ಕಾಂಗ್ರೆಸ್ ಕಾರ್ಯಕ್ರಮಕ್ಕೆ ಇದಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಎಷ್ಟು ಮಾತ್ರ ನ್ಯಾಯ ಇದೆ? ಇಲ್ಲೆಲ್ಲ ನಾವು ಒಂದೇ ಒಂದು ಕನ್ನಡ ಬಾವುಟ ಇದೆಯಾ ನೋಡಿ, ಒಂದು ಬಾವುಟ. ನೆಲ ಜಲ ಭಾಷೆಗೋಸ್ಕರ ವಾಟಾಳ್ ನಾಗರಾಜನ್ ಕರೆದಿದ್ದಾರಾ? ನಾರಾಯಣಗೌಡ್ರನ್ನ ಕರೆದಿದ್ದಾರಾ? ಸಾರಾ ಗೋವಿಂದನ್ ಕರೆದಿದ್ದಾರಾ? ಪ್ರವೀಣ್ ಶೆಟ್ಟಿ ಅವ್ರನ್ನ ಕರೆದಿದ್ದಾರಾ? ಇನ್ನು ಎಷ್ಟು ಜನ ಹೋರಾಟಗಾರಿದ್ದಾರೆ ನಮ್ಮ ರಾಜ್ಯದಲ್ಲಿ? ಯಾರು ಒಬ್ಬರನ್ನ ಕರೆದಿದ್ದಾರಾ? ಬನ್ನಿ ನೆಲ ಜಲ ಭಾಷೆಗೋಸ್ಕರ. ಖರ್ಗೆ ಅವ್ರನ್ನ ಕರ್ಕೊಂಬಂದಿದ್ದೀರಿ, ಸಲೀಂ ಅಹಮದನ್ನ ಕರ್ಕೊಂಬಂದಿದ್ದೀರಿ. ಇನ್ನೆಲ್ಲಪ್ಪ ಇನ್ನು ಫೋಟೋಗಳು ಫುಲ್ ಓಪನ್ ಮಾಡು. ಪರಮೇಶ್ವರನ್ ಕರ್ಕೊಂಬಂದಿದ್ದೀರಿ. ಅವರೆಲ್ಲ ಇವತ್ತು ಮಂತ್ರಿಗಳಾಗಿದ್ದಾರೆ. ಮಂತ್ರಿಗಳಾಗೋಸ್ಕರ ನೀವು ಕಷ್ಟಪಟ್ಟು ಕನ್ನಡ ಚಿತ್ರರಂಗದ ಬಗ್ಗೆ ಯಾಕೆ ಮಾತಾಡ್ತೀರಿ? ಕನ್ನಡ ಚಿತ್ರರಂಗಕ್ಕೂ ನಿಮ್ಗೇನು ಸಂಬಂಧ? ನೀವು ಡಿಸ್ಟ್ರಿಬ್ಯೂಟ್ರು, ಎಕ್ಸಿಬಿಟ್ರು, ಪ್ರೊಡ್ಯೂಸರ್ ಅಲ್ವಲ್ಲ ನೀವು. ಕನ್ನಡ ಚಲನಚಿತ್ರದ ನಿರ್ಮಾಪಕರು, ನಾಯಕ ನಟರುಗಳು ತಯಾರು ಮಾಡಿದಂತಹ ನಿಮ್ಮ ಟೆಂಟ್ಗಳಲ್ಲಿ ಸಿನಿಮಾ ಆಗ್ತಾ ಇದ್ದವ್ರು ನೀವು. ನೀವು ಅದು ಬಿಟ್ಟು ಎಲ್ಲರನ್ನೂ ಕಂಟ್ರೋಲ್ ಮಾಡೋಕ್ಕೆ ಹೋದ್ರೆ ತಪ್ಪಾಗತ್ತೆ. ಈಗ ಆಹ್ವಾನ ಕೊಟ್ಟಿರೋದು ಕೊಡದೇ ಇರೋದು ಅದು ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ವಿಷಯ ಅಲ್ಲ. ವಾಣಿಜ್ಯ ಮಂಡಳಿಯವರು ಮಾಡಬೇಕು, ಅದು ಸರಿನೋ ತಪ್ಪ, ಅದು ನಮ್ಮ ಕುಟುಂಬದಲ್ಲಿರೋವಂಥದ್ದು, ಚಿತ್ರರಂಗದ ಕುಟುಂಬದಲ್ಲಿರೋವಂಥದ್ದು. ನೀವು ಸರ್ಕಾರದ ವತಿಯಿಂದ ಬಂದಿರೋಂಥ ಒಂದು ವ್ಯಕ್ತಿ ಅಲ್ಲಿ ಒಂದು ಕಿವಿ ಮಾತೇಳಿ, ಕನ್ನಡ ಚಿತ್ರರಂಗಕ್ಕೆ ನಾವು ನಿಮ್ಮ ಜೊತೆಯಲ್ಲಿದ್ದೀವಿ, ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ ಅಂತ ನಮ್ಮನ್ನು ಕರೆದಿದ್ದೀರಿ, ಎಲ್ಲೋದ್ರು ನಿಮ್ಮ ಹೀರೋಗಳೆಲ್ಲ, ನಿಮ್ಮ ಹೀರೋಯಿನ್ಗಳು, ಟೆಕ್ನಿಷಿಯನ್ಸು, ಇನ್ನು ಮುಂದಕ್ಕಾದರೂ ಎಲ್ಲ ಒಟ್ಟಿಗೆ ಸೇರಿ ಅಂತ ಒಂದು ಕಿವಿ ಮಾತು ಹೇಳ್ಬಿಟ್ಟು ಹೋಗಲಿ, ತಪ್ಪಿಲ್ಲ. ನೆಟ್ಟು ಬೋಲ್ಟ್ ಅಂದರೆ ಹೊಡೆದ್ಬಿಟ್ಟು ರೂಮಲ್ಲಿ ಹಾಕ್ಕೊಂಡು ಹೊಡೆದ್ಬಿಟ್ಟು ಸರಿ ಮಾಡ್ತೀರಾ, ಅಥವಾ ನನ್ನ ಮೇಲೆ ರೇಪ್ ಕೇಸ್ ಹಾಕ್ದಂಗೆ ಯಾರ ಮೇಲೆ ಹಾಕ್ತೀರಾ? ಈಗ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ಲ. ದೊಡ್ಡವರೊಂದು ಮಾತು ಹೇಳ್ತಾರೆ, ದೃಷ್ಟನ್ ಕಂಡ್ರೆ ದೂರ ಇದೆ. ಏನಂತ ಕೇಳ್ತೀರ ಹೋಗ್ಬಿಟ್ಟು? ನಾನು ಮಾಡೋದೇ ಹೀಗೆ, ನನ್ನಿಷ್ಟ, ಏನಕ್ಕೆ ಬೇಕು? ಅದ್ರ ಬದಲು ಸುಮ್ಮನಿರೋದು ಗೌರವ ಅಲ್ಲ? ಯಾಕೆ ಬೇಕು? ನಾನು ಮಾಡೋದೇ ನೀರಿನ ಬಿಲ್ ಜಾಸ್ತಿ, ಸೌಜನ್ಯವಾಗಿ ಸರ್ಕಾರ ಗ್ಯಾರಂಟಿಗಳು ಕೊಟ್ಟಿದೆ, ನಮಗೆ ತುಂಬ ಕಷ್ಟ ಆಗ್ತಾಯಿದೆ. ಇವಾಗಲೇ ಬಸ್ ಚಾರ್ಜು, ಡೀಸಲ್ಲು, ಸ್ಟಾಂಪ್ ಡ್ಯೂಟಿ ಎಲ್ಲ ಏರಿಸ್ಕೊಂಬಂದಿದ್ದೀವಿ, ನೀರಲ್ಲೂ ಏರಿಸ್ಬಿಡ್ತೀವಿ ಅಂತ ಹೇಳಿದರೆ ಮುಗಿದೋಗಿರೋದಪ್ಪ. ನಮ್ಮ ಗ್ಯಾರಂಟಿಗೆ ಸಾಲ್ತಾ ಇಲ್ಲ. ಅದು ಬಿಟ್ಬಿಟ್ಟು ನಾನು ಮಾಡೋದೇ, ನಾನು ಹೇಳೋದೇ ನನ್ನಿಷ್ಟ. ಇವ್ರು ಸರಿಗಿದ್ದಿದ್ರೆ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ಯಾಕೆ ನಾವಾಗ ಭೇಟಿ ಮಾಡ್ಬೇಕಾಯ್ತು ಬೆಂಗಳೂರು ಅನುದಾನಕ್ಕೆ? ಸಿದ್ದರಾಮಯ್ಯನವ್ರನ್ನ ಇವ್ರು ಬಿಟ್ಟು ಹೋಗಬೇಕು ಅಂದರೆ ಕಾರಣ ಏನು? ಇವ್ರು ಸರಿಗಿದ್ರೆ ನಾವ್ಯಾಕೆ ಹೋಗ್ತಾಯಿದ್ವಿ? ಇವ್ರು ಹಿಂಗೆ ಮಾತಾಡ್ತಾರೆ ಅಂದ್ಬಿಡ್ತಾನೆ ಸಿದ್ದರಾಮಯ್ಯನವ್ರ ಹತ್ರ ಹೋಗಿತ್ತು. 100% ನಾವು BJP ಎಲ್ಲ ಶಾಸಕರು ಮುಖ್ಯಮಂತ್ರಿನ ಭೇಟಿ ಮಾಡಿದಾಗ ಅವ್ರು ಒಂದೇ ಮಾತು ಹೇಳಿದ್ರು, ಬೆಂಗಳೂರು ನಗರಕ್ಕೆ ಅನ್ಯಾಯ ಆಗಕ್ಕೆ ಬಿಡಲ್ಲ. ನನ್ನನ್ನು ನೀವು ಮನವಿ ಮಾಡಿದ್ದೀರಿ, ನಿಮ್ಮ ಮನವಿಗೆ ಸ್ಪಂದಿಸಿ ನಾನು ನಿಮಗೆ ಒಳ್ಳೇದು ಮಾಡ್ತೀನಿ, ಬೆಂಗಳೂರು ನಗರಕ್ಕೆ ಒಳ್ಳೇದಾಗಬೇಕು ಅಂತೇಳಿ ತುಂಬ ಹೃದಯದಿಂದ ಅವರು ಮನಸ್ಫೂರ್ತಿಯಾಗಿ ಬೆಂಗಳೂರು ನಗರಕ್ಕೆ ಅನುದಾನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ಮೇಲೆ ನಮಗೆ ನಂಬಿಕೆ ಇದೆ. ಯಾಕಂದರೆ 13ರಿಂದ 18ವರೆಗೂ ಬೆಂಗಳೂರಿಗೆ ಬೇಕಾದಷ್ಟು ಅನುದಾನ ಕೊಟ್ಟಿದ್ದಾರೆ. ಅವ್ರಿಗೆ ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿಗಳ ಬಗ್ಗೆ ದ್ವೇಷ ಇಲ್ಲ. ಬೆಂಗಳೂರು ಅಂದರೆ ನಮ್ಮದು, ಎಲ್ಲ ಶಾಸಕರು ಒಂದೇ ಥರ ಇಲ್ಲಿ.
ಅನ್ನೋಂಥ ಒಂದು ಮನೋಭಾವ ಇರ್ತಕ್ಕಂಥ ಒಂದು ಮುಖ್ಯಮಂತ್ರಿ. ಖಂಡಿತವಾಗ್ಲೂ ಅವ್ರು ಬೆಂಗಳೂರಿಗೆ ಒಳ್ಳೇದು ಮಾಡ್ತಾರೆ, ಆ ನಂಬಿಕೆ ನನಗೆ. ರಾಜ್ಯ ಬಿಜೆಪಿಯವರು ಡಿಕೆಶಿ ವಿರುದ್ಧ ಮಾತಾಡ್ತಾರೆ, ಆದರೆ ಡಿಕೆಶಿ ಅವರು ಕೇಂದ್ರ ಬಿಜೆಪಿ ತುಂಬ ಹತ್ರ ಆಗ್ತಾ ಕಾಣಿಸ್ತಾ ಇದೆ. ಅದು ಹತ್ರ ಆಗ್ತಾ ಇರೋದು ಅವ್ರಿಗೋಸ್ಕರ ಅಲ್ಲ. ನೀವು ಮುಖ್ಯಮಂತ್ರಿ ಕೊಟ್ಟಿಲ್ಲ, ನಾನು ಶಿಂಡೆ ಆಗ್ಬಿಡ್ತೀನಿ ಅಂತ. ಯಾವ ಶಿಂಡೆನೂ ಆಗಲ್ಲ. ಅವ್ರು ಏಕನಾಥ್ ಶಿಂಡೆ. ಇವರಿಲ್ಲಿ ಮುಟ್ಟೋಕೆ ಹೋದರೆ ಏಕ ವ್ಯಕ್ತಿ ಆಗ್ತಾರೆ ಹೊರತು ಏಕ ಶಿಂಡೆ ಆಗಲ್ಲ. ಏಕ ವ್ಯಕ್ತಿನೇ ಆಗೋದು, ಏಕನಾಥ್ ಶಿಂಡೆ ಆಗಲ್ಲ. ಸುಮ್ಮನೆ ಎದುರ್ಸೋಕ್ಕೆ, ಅದು ಕಾಂಗ್ರೆಸ್ ಅವ್ರನ್ನ ಎದುರ್ಸೋಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವರು ಒಂದು ರಿವರ್ಸ್ ಸ್ಟ್ರಾಟಜಿ ಮಾಡ್ತಾಯಿದ್ದಾರೆ. ಹಿಂಗಾದರೂ ಮಾಡಿದ್ರೆ ನನ್ನ ಜೊತೆ ಬರ್ಬೋದಾ ಅಂತ. ಇಲ್ಲಿ ನಾವು ಚುನಾವಣೆಗೆ ಹೋಗೋಕ್ಕೂ ಸಿದ್ಧವಾಗ್ತೀವಿ ಹೊರತು ಇವ್ರನ್ನ ಜೊತೆಯಲ್ಲಿ ತಗೊಳಕ್ಕಂತೂ ಸಾಧ್ಯನೇ ಇಲ್ಲ, ಅದಂತೂ ಖಂಡಿತ. ಯಾಕಂದರೆ ನಮ್ಮಲ್ಲಿ ಭಾಳಷ್ಟು ಜನ ನಾಯಕರುಗಳಿದ್ದಾರೆ, ನಮ್ಮ ಪಕ್ಷ ಬಲಿಷ್ಠವಾಗಿದೆ, ನಮಗೆ ಗೊತ್ತಿದೆ. ಹಾಗಾಗಿ ಇವ್ರನ್ನ ಇಲ್ಲಿ ಕರ್ಕೊಂಬಂದು ಇವರಿಂದ ನಮ್ಮ ಪಕ್ಷ ಬೆಳೆಸಬೇಕು ಅನ್ನೋದು ಯಾವುದೂ ಇಲ್ಲ ಇಲ್ಲಿ. ನಿಮಗೆ ಬಿಟ್ಟಿದ್ದು, ನಿಮಗೆ ಸೇರಿದ್ದು. ಆಗಿದಾರ ಆಗಿಲ್ವಾ ಯಾರನ್ನ ನನಗೇನು ಗೊತ್ತು.